ಅನ್ಯ ಧರ್ಮೀಯರ ಒಂದು ಭಾಗದಲ್ಲಿ ಒಂದು ದರ್ಗಾದಲ್ಲಿ ಎಲ್ಲೋ ಒಂದು ಕಡೆ ಎಷ್ಟೋ ಒಂದು ಅತ್ಯಾಚಾರಗಳಾಗಿದೆ ಅಂತ ಹೇಳಿ ಯೂಟ್ಯೂಬರ್ಸ್ ಮೀರೇ ಹೇಳ್ಕೊಂಡಿದ್ದಾರೆ. ಆ ವಿಚಾರವಾಗಿ ಯಾಕೆ ಧ್ವನಿ ಎತ್ತಾ ಇಲ್ಲ? ಮಾಡಲಿ, ಎಲ್ಲರೂ ಮಾಡಲಿ ಅಲ್ರಿ. ಏನು ಕಾಂಟ್ರಾಕ್ಟ್ ಕೊಟ್ಟದಾರ, ಇದೇನು ಗುತ್ತಿಗೆನಾ? ಅಲ್ಲ, ಅಂದರೆ ನೀವು ಹಂಗಾರೆ ಇದನ್ನೇ ಮಾಡ್ಬೇಕಂತ ನೀವು ಕಾಂಟ್ರಾಕ್ಟ್ ತೊಗೊಂಡಿದ್ದೀರಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನೋಡಿ, ಇಬ್ಬರು ಹೆಣ್ಮಕ್ಳ ತಂದೆಯಾಗಿ ನಾನು ಮಾಡ್ತಾ ಇದ್ದೇನೆ ಇದನ್ನ. ಮತ್ತೆ ಇವತ್ತು 106 ಶವಗಳನ್ನು ಹೂತಿಟ್ಟಿದ್ದಾರೆ, 13 ಪಾಯಿಂಟ್ಗಳಾಗಿದೆ. ಆತನ ಮೇಲೆ ದೂರು ಕೊಟ್ಟು ಆತನಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ನೆನ್ನೆಷ್ಟು ನಿಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೆ. ಇದೆಲ್ಲ ಏನಿದು, ಎಲ್ಲಿ, ಅಂದರೆ ಯಾವ ವಿಚಾರವಾಗಿ ನೀವು ಮುಂದಿಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀರಿ? ನೋಡಿ, ಹೋರಾಟ ಅಂತ ಹೇಳಿದರೆ ನಾವು ಸತ್ಯ ಏನಿದೆ, ನಮ್ಮ ಕಣ್ಣಿಗೆ ಏನು ಸಂಶಯಗಳು ಬರ್ತದೆ ಅದನ್ನು ನಾವು ವ್ಯಕ್ತಪಡಿಸ್ತೀವಿ. ಯಾವ ಸಂಶಯ ಬರ್ತಾ ಇದೆ ನಿಮಗೆ? ಈ ಪ್ರಭಾವಿ ಏನು ಅತ್ಯಾಚಾರಿ ಕುಟುಂಬ ಇದೆಯಲ್ಲ, ಈಗ ನೀವೇನು ಹೇಳ್ತಾ ಇದ್ದೀರಿ? ಹೇಗೆ 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 ಹೇಳ್ತೀರಿ ನೀವು? ಹೇಗೆ ಹೇಳ್ತೀರಿ ಆ ಕುಟುಂಬದ ಬಗ್ಗೆ? ಹೇಗೆ ನೀವು ಆರೋಪವನ್ನು ಮಾಡ್ತೀವಿ?